ಪತಿ ಪತ್ನಿ ಹೇಗಿರ್ಬೇಕು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಆಗ ಶಿವ ಪಾರ್ವತಿ ಹಾಗಿರ್ಬೇಕು ಅಂತಾರೆ. ಹೀಗಿರುವಾಗ ಇಲ್ಲೊಬ್ಬ ಪತಿರಾಯ ದುಡ್ಡು ವೇಸ್ಟ್ ಆಗುತ್ತೆ ಅಂತ ತನ್ನ ಪ್ರೀತಿಯ ಮನದರಸಿಯ ಮಡತಿಯ ಜೀವ ನುಂಗಿದ್ದಾನೆ. ಕೊನೆವರೆಗೂ ನಿನ್ನ ಕಾಪಾಡ್ತೀನಿ, ಸಾವು ಬದುಕಿನಲ್ಲಿ ನಿನ್ ಜೊತೆ ಇರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ಗಂಡ ತನ್ನ ಪ್ರೀತಿಯ ಮಡದಿಯ ಉಸಿರನ್ನೇ ನಿಲ್ಲಿಸಿ ತಾನೂ ಕೂಡ ಜೀವ ತ್ಯಜಿಸಿ ಸಾವಿನಲ್ಲೂ ಒಂದಾಗಿದ್ದಾರೆ. ಹೌದು, ಈ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ. ರಿಯಲ್ ಎಸ್ಟೇಟ್ ಉದ್ಯಮಿಯೋರ್ವ ತನಗೆ ಕ್ಯಾನ್ಸರ್ ಇದೆ ಎಂದು ತಿಳಿಯುತ್ತಿದ್ದಂತೆ ಪತ್ನಿಯನ್ನ ಗುಂಡಿಕ್ಕಿ ಕೊಂದು ತಾನೂ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕುಲ್ದೀಪ್ ತ್ಯಾಗಿ ಎಂಬ 46 ವರ್ಷದ ವ್ಯಕ್ತಿ ತನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಹಣ ಖರ್ಚು ಮಾಡೋದು ಬೇಡ ಅಂತ ನಿರ್ಧರಿಸಿ ಪತ್ನಿ ಅಂಶು ತ್ಯಾಗಿಯನ್ನ ಗುಂಡಿಟ್ಟು ಕೊಂದು ತಾನೂ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಈ ಘಟನೆ ನಡೆದಾಗ ತ್ಯಾಗಿ ದಂಪತಿಯ ಇಬ್ಬರೂ ಮಕ್ಕಳು ಮನೆಯಲ್ಲೇ ಇದ್ರು. ಪೋಷಕರ ಮೃತದೇಹ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಇನ್ನು ಮಾಹಿತಿ ತಿಳಿದು ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಈ ಸುದ್ದಿಗೆ ಗಾಜಿಯಾಬಾದ್ನ ಜನ ಬೆಚ್ಚಿ ಬಿದ್ದಿದ್ದಾರೆ.